ಹಾಯ್ ಆಲ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವೆಲ್ಲರೂ ಚೆನ್ನಾಗಿದ್ದೀವಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತಲೇ ಭಾವಿಸ್ತೀನಿ. ಇವತ್ತು ನನ್ನ ಫುಲ್ ಡೇ ರೊಟೀನ್ ಹೇಗಿರುತ್ತೆ ಅನ್ನೋದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಇವತ್ತು ಬೆಳಗಿನ ಕೆಲಸ ಎಲ್ಲವನ್ನು ಮುಗಿಸ್ಕೊಂಡು ಸ್ವಲ್ಪ ಅರ್ಜೆಂಟಾಗಿ ಒಬ್ಬರಿಗೆ ಬಟ್ಟೆ ಕೊಡೋದಿತ್ತು, ಅದಕ್ಕೆ ಸ್ಟಿಚಿಂಗ್ ಮಾಡ್ತಾಯಿದ್ದೀನಿ. ಇದು ಒಂದು ಪ್ಯಾಂಟು, ಅಂದರೆ ನರ್ಗೆ ಪ್ಯಾಂಟ್ ಬರುತ್ತಲ್ಲ, ಆ ಥರ ಸೈಡ್ ನರ್ಗೆ ಇಟ್ಟು ಹೊಲಿಯುವಂಥ ಪ್ಯಾಂಟ್ ಆಯಿತಾ. ಕಟ್ ಮಾಡಿ ಇಟ್ಟಿದ್ದೆ, ಬಟ್ ಸ್ಟಿಚ್ ಮಾಡಿರಲಿಲ್ಲ, ಅದಕ್ಕೆ ಬೇಗ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಬೇರೆ ಕೆಲಸ ಎಲ್ಲ ಇದೆ. ಮನೆಯವ್ರು ಏನಾದರೂ ಸಾಂಬಾರು ಮಾಡೋಕ್ಕೆ ತೊಗೊಂಬರ್ತೀನಿ ಅಂತ ಹೇಳಿದ್ದಾರೆ, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೆ. ಬಟ್ ಫೋನ್ ಬಂತು, ಬಟ್ಟೆ ಕೊಡಬೇಕು ಅಂತ ಹೇಳಿ, ಅದಕ್ಕೆ ಬೇಗ ಸ್ಟಿಚ್ ಮಾಡ್ಕೊಂಡು ಕೊಟ್ಬಿಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಇದು ಟಾಪು ಮತ್ತು ವೇಲ್ ಎರಡನ್ನೂ ನಾನು ನೈಟ್ ಸ್ಟಿಚ್ ಮಾಡಿ ಇಟ್ಟಿದ್ದೆ. ಪ್ಯಾಂಟ್ ಒಂದು ಬ್ಯಾಲೆನ್ಸ್ ಇತ್ತು, ಅದಕ್ಕೆ ಅದು ಸ್ಟಿಚ್ ಮಾಡ್ತಾಯಿದ್ದೀನಿ. ಬಟ್ ಮೇಲೆ ಮತ್ತು ಕೆಳಗೆ ಸೇಮ್ ಕಲರು ಸೇಮ್ ಡಿಸೈನ್ ಇರೋದ್ರಿಂದ ಮೇಲೆ ಯಾವುದು ಕೆಳಗಡೆ ಯಾವುದು ಅಂತಲೇ ತುಂಬ ಕನ್ಫ್ಯೂಸ್ ಆಗ್ತಾಯಿತ್ತು. ಅದಕ್ಕೆ ತುಂಬ ಸಲ ಅದನ್ನೇ ಅಬ್ಸರ್ವ್ ಮಾಡಿ ನೋಡ್ತಾ ಇದ್ದೀನಿ. ನನಗೆ ಕೆಳಗೆ ಮೇಲೆ ಅನ್ನೋದು ಕನ್ಫ್ಯೂಸ್ ಆಗ್ತಾಯಿದೆ. ಕೆಲವೊಂದು ಸಲ ಮತ್ತು ಡಾರ್ಕ್ ಇರೋದು ಕೆಳಗೆ ಹೋಗಿಬಿಟ್ರೆ ಆವಾಗಲೂ ಚೆನ್ನಾಗಿ ಕಾಣಲ್ಲ ಅಲ್ವಾ, ಡಿಮ್ ಆಗಿಬಿಡುತ್ತೆ. ಅದಕ್ಕೆ ಅದನ್ನು ನೋಡೋದೇ ತುಂಬ ಟೈಮು ವೇಸ್ಟ್ ಆಗೋಯಿತು. ಅದನ್ನೆಲ್ಲ ಮುಗಿಸ್ಕೊಂಡ್ಬಿಟ್ಟು ನಾನು ಫ್ರೆಶ್ ಅಪ್ ಎಲ್ಲ ಆಗಿ ಅಡುಗೆ ಮನೆಗೆ ಬಂದೆ. ನಾನು ಬೆಳಗ್ಗೆ ಇನ್ನೆಲ್ಲ ಕ್ಲೀನ್ ಮಾಡಿ ಫುಲ್ಲು ಡೀಪ್ ಕ್ಲೀನ್ ಮಾಡಿಬಿಟ್ಟು ಕಿಚನೆಲ್ಲ ನಾನು ಹೋಗಿದ್ದೆ ಸ್ಟಿಚಿಂಗ್ ಮಾಡೋಕ್ಕೆ. ಇದನ್ನೆಲ್ಲ ಕ್ಲೀನ್ ಮಾಡಿ ಎತ್ತಿಟ್ಟಿದ್ದೆ ನೋಡಿ. ಅದು ಸ್ಟ್ಯಾಂಡ್ ಆಗಿರ್ಬೋದು, ಆಮೇಲೆ ಭರಣಿಗಳು, ಅದನ್ನೆಲ್ಲ ವಾಶ್ ಮಾಡಿ ಎತ್ತಿಟ್ಟಿದ್ದೆ. ಇವಾಗ ಅದನ್ನು ಎಲ್ಲ ಜೋಡಿಸ್ಕೊಳ್ಬೇಕು. ಇದು ನಾನು ಜೋಡಿಸ್ಕೋತಾ ಇದ್ದೀನಿ. ಈ ಸ್ಟ್ಯಾಂಡ್ ನಾನು ಲಾಸ್ಟ್ ಟೈಮು ಅಂದರೆ ಒಂದು 8 months ಆಗಿರ್ಬೋದು, ಆ ಟೈಮಲ್ಲಿ ನಾನು ಅಮೆಝಾನಲ್ಲಿ ನಾವು ತರಿಸ್ಕೊಂಡಿದ್ದು. ತುಂಬ ಚೆನ್ನಾಗಿದೆ, ತುಂಬ ಗಟ್ಟಿಯಾಗಿದೆ, ಮಾತ್ರ ಎಷ್ಟು ವೆಯ್ಟ್ ತಡ್ಕೊಳ್ಳುತ್ತೆ. ನಂಗೆ ತುಂಬ ಇಷ್ಟ ಆಯಿತು ಅದು. ಕಲರು ಕೂಡ ಅಷ್ಟೇ, ನಮ್ಮದು ವೈಟ್ ಕಲರ್ ಟೈಲ್ಸ್ ಆಗಿರೋದ್ರಿಂದ ಸ್ವಲ್ಪ ಸೂಟ್ ಆಗುತ್ತೆ. ಬ್ಲ್ಯಾಕ್ ಕಲರ್ ಗ್ರಾನೈಟ್ಗೆ ಅದು ತುಂಬ ಚೆನ್ನಾಗಿ ಸೂಟ್ ಆಗ್ತಿತ್ತು, ಅದಕ್ಕೆ ಅದನ್ನು ತರಿಸ್ಕೊಂಡೆ. ಬಟ್ ಈ ಥರ ಭರಣಿಗಳನ್ನೆಲ್ಲ ಇಡೋದಕ್ಕಂತೂ ತುಂಬಾ ಚೆನ್ನಾಗಿದೆ. ಬಟ್ ನನಗೆ ಆ ಸ್ಪೇಸ್ನ ಕವರ್ ಮಾಡಬೇಕಾಗಿತ್ತು, ಅದಕ್ಕೆ ತುಂಬ ಸೂಟಬಲ್ ಅದು. ಪ್ಲಾಸ್ಟಿಕ್ ಬಾಟ್ಲಲ್ಲಿ ಯಾಕೆ ತುಪ್ಪ ಇಟ್ಕೊಂಡಿದ್ದೀನಿ ಅಂದರೆ ಅದು ಮನೆ ತುಪ್ಪ, ಅವರು ಅದೇ ಬಾಟ್ಲಲ್ಲೇ ಹಾಕ್ಕೊಟ್ರು ಆಯಿತಾ. ಅದನ್ನು ತೆಗೆದು ಬೇರೆದಕ್ಕೆ ಟ್ರಾನ್ಸ್ಫರ್ ಮಾಡಿದ್ರೆ ತುಂಬ ತುಪ್ಪ ಎಲ್ಲ ವೇಸ್ಟ್ ಆಗುತ್ತೆ, ಅದಕ್ಕೆ ಅದರಲ್ಲೇ ಖಾಲಿ ಮಾಡೋಣ ಅಂಥೇಳಿ ಹಾಗೆ ಇಟ್ಕೊಂಡಿದ್ದೀನಿ. ಈ ಥರ ಇದನ್ನೆಲ್ಲನೂ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೆ, ಅದನ್ನೆಲ್ಲ ಈ ಥರ ನಾನು ಜೋಡಿಸ್ಕೊತಾ ಇದ್ದೀನಿ ಅಷ್ಟೇ. ಈ ಬುಟ್ಟಿ ಬಗ್ಗೆ ನಾನು ನಿಮಗೆ ಲಾಸ್ಟ್ ಟೈಮು ವಿಡಿಯೋದಲ್ಲಿ ಹೇಳಿದ್ದೀನಿ. ಇದು ಶಿವಮೊಗ್ಗಕ್ಕೆ ಹೋದಾಗ ಮಾಲಲ್ಲಿ ತೊಗೊಂಡಿದ್ದು. ನನಗೆ ತುಂಬ ಕ್ಯೂಟ್ ಅಂತ ಅನ್ನಿಸ್ತು. ಫ್ರೂಟ್ಸ್ ಅಥವಾ ಏನಾದರೂ ಹಾಕಿಡೋಕ್ಕಾಗತ್ತೆ ಅಂಥೇಳಿ ರೆಡಿ ಮಾಡಿಕೊಂಡೆ. ಮನೆಯವರು ಬರ್ತಾ ಚಿಕನ್ ತೊಗೊಂಡು ಬಂದರು, ಅದಕ್ಕೆ ಅವ್ರು ಬಂತಿದ್ದಂಗೆ ಫ್ರೆಶ್ ಆಗಿ ಇದ್ದೆ ನಾನು. ಅದಕ್ಕೆ ಬಂದು ಫಸ್ಟು ರೈಸಿಗೆ ಇಟ್ಕೊಂಡ್ಬಿಟ್ಟೆ, ಫಸ್ಟು ಅನ್ನ ಆಗಿಬಿಡಲಿ ಅಂಥೇಳಿ. ಹಾಗೆ ಚಿಕನ್ ತೊಗೊಂಡು ಬಂದಿದ್ದರು, ಅದು ಬರ್ನ್ ಮಾಡಿಸ್ಕೊಂಬಂದಿದ್ರು ಆಯಿತಾ. ಅದಕ್ಕೆ ನಂಗೆ ತುಂಬ ಇಷ್ಟ ಬರ್ನ್ ಮಾಡಿಸ್ಕೊಂಬಂದ್ರೆ, ತುಂಬಾ ಟೇಸ್ಟ್ ಇರುತ್ತೆ. ಎಲ್ಲ ವಾಶ್ ಮಾಡಿ ತೊಗೊಂಡು ಬಂದು ಇಟ್ಕೊಂಡೆ. ಅವರು ಸಾಂಬಾರು ಮಾಡಿಬಿಡು ಅಂತ ಹೇಳಿದ್ರು, ಅದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಆಲ್ರೆಡಿ 1 ಗಂಟೆ ಆಗಿ ಹೋಗಿತ್ತಾಯ್ತಾ. ಮನೆಯವ್ರಿಗೂ ಮತ್ತು ಮಕ್ಕಳಿಗೂ ಹಸಿವಾಗ್ತಾಯಿತ್ತು. ನಾನು ಟಿಫಿನ್ ಬೇರೆ ಬೆಳಗ್ಗೆ ಮಾಡಿರಲಿಲ್ಲ, ಅದಕ್ಕೆ ಬೇಗ ಅಡುಗೆ ಮಾಡ್ಕೊಳ್ಬೇಕಾಗಿತ್ತು. ಅದಕ್ಕೆ ಪಟ ಮಾಡ್ತಾಯಿದ್ದೀನಿ. ಇದನ್ನೆಲ್ಲ ಈರುಳ್ಳಿ, ಟೊಮ್ಯಾಟೊ ಮತ್ತು ಶುಂಠಿ ಬೆಳ್ಳುಳ್ಳಿ ಎಲ್ಲ ಕಟ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಅದನ್ನು ಬಿಟ್ಟರೆ ಬೇಗ ಅಡುಗೆ ಆಗೋಗುತ್ತೆ. ಇನ್ನು ಕರೆಂಟಿಂದೇನು ನಮ್ಮ ಮನೇಲಿ ಅಷ್ಟೊಂದು ಪ್ರಾಬ್ಲಮ್ ಇಲ್ಲ. ಇದೆಲ್ಲ ಕಟ್ ಮಾಡ್ಕೊಂಡು ಅದನ್ನೆಲ್ಲ ಹುರ್ಕೊಬೇಕಲ್ಲ, ಅದು ಒಂದಿಷ್ಟು ಸ್ವಲ್ಪ ಟೈಮ್ ಅಂತ ಅನಿಸುತ್ತೆ. ಅದನ್ನು ಬಿಟ್ಟರೆ ಬೇಗ ಆಗೋಗುತ್ತೆ. ಚಿಕನ್ ಸಾಂಬಾರು ಮಾಡೋಕ್ಕೆ ತೆಂಗಿನಕಾಯಿನ ಯೂಸ್ ಮಾಡ್ತೀನಿ ಆಯಿತಾ. ನನಗೆ ಆಲ್ಮೋಸ್ಟ್ ಸಾಂಬಾರು ಅಂತ ಬಂದಾಗ ತೆಂಗಿನಕಾಯಿ ಹಾಕಿದ್ರೆ ಅದು ನಂಗೆ ಕಂಫರ್ಟಬಲ್. ಈ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರಿಗೂ ನಾನು ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ನಿಮಗೆ ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ. ಆ ಕಮೆಂಟ್ಗೋಸ್ಕರ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ನನಗೆ ಕಮೆಂಟ್ ಬರೋದ್ರ ಮೇಲೆ ನಾನು ವೆಯ್ಟ್ ಲಾಸ್ ಜರ್ನಿದು ವಿಡಿಯೋನ ಮಾಡಬೇಕು ಬೇಡ ಅಂತ ಹೇಳಿ ಡಿಸೈಡ್ ಮಾಡ್ತೀನಿ. ನಾನು ಮಾಡಬೇಕು ಅಂತಲೇ ಅಂದ್ಕೊಂಡಿದ್ದೀನಿ. ಸೊ ನಿಮ್ಗಳ ಸಪೋರ್ಟ್ ಕೂಡ ನನಗೆ ಅವಶ್ಯಕತೆ ಇರೋದ್ರಿಂದ ನಾನು ನಿಮ್ಮ ಕಮೆಂಟ್ಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ಆಯಿತಾ.
ಇನ್ನು ನನ್ನ ವೆಯ್ಟ್ ಲಾಸ್ ಬಗ್ಗೆ ನಾನು ನಿಮಗೆ ಹೇಳೋದಾದರೆ ಲಾಸ್ಟ್ 1 ಮಂತಲ್ಲಿ 5 ಕಿಲೋನ ನಾನು ಲಾಸ್ ಮಾಡಿದ್ದೀನಿ. ಅದು ನನ್ನ ಮನೆ ಊಟ ಮಾಡಿಕೊಂಡೇ ಮಾಡಿರೋದು. ಅದು ಹೇಗೆ ಮಾಡಿದೆ, ಯಾವ ರೀತಿ ಮಾಡಿದೆ ಅನ್ನೋದು ನಿಮಗೇನಾದರೂ ಇನ್ಫಾರ್ಮೇಷನ್ ಬೇಕು ಅನ್ನೋ ಹಾಗಿದ್ದರೆ ನೀವು ಕಮೆಂಟ್ ಮಾಡಿ ಹೇಳ್ಬೋದು. ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಕೂಡ ನಾನು ನಿಮಗೆ ಅದು ಏನು ಅಂತ ನಾನು ತಿಳಿಸ್ಕೊಡ್ತೀನಿ, ಹೇಗೆ ಮಾಡಬೇಕು ಅಂತ ಹೇಳಿ. ಹೆಲ್ದಿಯಾಗಿ ಮನೆ ಊಟ ಮಾಡಿಕೊಂಡು ನಾವು ವೆಯ್ಟ್ ಲಾಸ್ನ ಆರಾಮಾಗಿ ಮಾಡ್ಕೊಳ್ಬೋದು. ಆಫ್ಟರ್ ಡೆಲಿವರಿ ಕೆಲವರಿಗಂತೂ ತುಂಬಾ ವೆಯ್ಟ್ ಆಗೋಗಿರ್ತೀರ. ಸೊ ವೆಯ್ಟ್ ಲಾಸ್ ಮಾಡೋದು ತುಂಬ ಕಷ್ಟ ಆಗಿರುತ್ತೆ. ಅಂಥವರಿಗೋಸ್ಕರನೇ ನಾನು ನೆಕ್ಸ್ಟ್ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿರೋದು. ಇದನ್ನು ನಾನು ತುಂಬ ಟೈಮ್ ಹಿಂದೆಯೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಎವ್ರಿ ಡೇ ನಾನು ಅಪ್ಡೇಟ್ ಮಾಡಬೇಕಲ್ವಾ. ಪ್ರತಿದಿನ ನಾನು ವೀಡಿಯೋಸ್ನೆಲ್ಲ ಎಡಿಟ್ ಮಾಡಿ ನಾನು ಅಪ್ಲೋಡ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗಿದ್ದರಿಂದ ಮಾಡಿಲ್ಲ ಅಷ್ಟೇ. ಇದು ನಾನು ಒಂದು ಪಾತ್ರೆ ತೊಗೊಂಡೆ ಮನೆಗೆ. ಲಾಸ್ಟ್ ಟೈಮ್ ಅದು ನಾವು ಯಾವುದೋ ಕೆಲಸಕ್ಕಂತ ಹೋಗಿದ್ದು ಶಾಪ್ಗೆ. ಅಲ್ಲಿ ಈ ಪಾತ್ರೆ ನಂಗೆ ತುಂಬ ಇಷ್ಟ ಆಯಿತು. 1 ಇಯರ್ ಬಿಫೋರ್ ನಾನು ಈ ಪಾತ್ರೆ ನೋಡಿ ಬಂದಿದ್ದೆ. ಆವಾಗ ತೊಗೊಂಡಿರಲಿಲ್ಲ. ಬಟ್ ಈ ಸಲ ಹೋದಾಗ ನೋಡಿದಾಗ ನಮ್ಮನೆಯವ್ರು ಏನಾದರೂ ತೊಗೋ ಅಂತ ಅಂದರು ಆಯಿತಾ. ಹಂಗೆ ಹೇಳೋದನ್ನೇ ವೆಯ್ಟ್ ಮಾಡ್ತಾಯಿದ್ದೆ. ಸೊ ತೊಗೊಂಡೆ, ತುಂಬ ಇಷ್ಟ ಆಯಿತು. ಇದು ನಮಗೆ ನಾನ್ ವೆಜ್ ಜಾಸ್ತಿ ಮಾಡೋರಾಗಿರೋದ್ರಿಂದ ಬಟ್ ಇದು ತುಂಬಾ ಯೂಸ್ ಆಗುತ್ತೆ. ಇಂಡಾಲಿಯಮ್ ಇದು ಪ್ರೈಸ್ ಬೇಕು ಅಂದರೆ ಕಮೆಂಟ್ ಮಾಡಿ, ಓಕೆನಾ. ಬಟ್ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ವೈಸ್ ಅಂತೂ ತುಂಬ ಚೆನ್ನಾಗಿದೆ. ಅದಕ್ಕೆ ಚಿಕನ್ ಸಾರನ್ನ ಇವತ್ತು ಈ ಪಾತ್ರೆಲೇ ಮಾಡಬೇಕು ಅಂತ ನಾನು ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ನಾನಿಲ್ಲಿ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡೋದು ಯಾವಾಗಲೂ ಅಡುಗೆಗೆ. ಕೊಬ್ಬರಿ ಎಣ್ಣೆಗೆ ಸ್ಪೈಸಸ್ ಎಲ್ಲ ಹಾಕಿ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇನ್ನೇನು ಚಿಕನ್ ಹಾಕಿ ಫ್ರೈ ಮಾಡಿಬಿಟ್ಟು ರುಬ್ಬಿರೋ ಮಸಾಲೆ ಹಾಕಿದ್ರೆ ಕುದಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗೋಗ್ಬಿಡುತ್ತೆ. ಇನ್ನೂ ವೆಯ್ಟ್ ಲಾಸ್ ಬಗ್ಗೆ ಮಾತಾಡಬೇಕು ನಿಮ್ಮ ಜೊತೆ, ಮತ್ತು ನಂದು ಸೆಲ್ಫ್ ಇಂಟ್ರಡಕ್ಷನ್ ಕೂಡ ಕೊಡಬೇಕು. ಈ ಥರ ತುಂಬ ವೀಡಿಯೋಸ್ಗಳಿವೆ. ತುಂಬ ದಿನ ಆದಮೇಲೆ ಮತ್ತೆ ವ್ಲಾಗ್ ಹಾಕ್ತಿದ್ದೀನಿ. ಮಿನಿಮಮ್ 10 ಡೇಸ್ ಅಂತೂ ಆಯಿತು. ನನಗೆ ಇತ್ತೀಚೆಗೆ ವ್ಲಾಗ್ ಹಾಕೋಕ್ಕೆ ಆಗ್ತಾಯಿಲ್ಲ. ಪ್ರತಿ ಸಲನೂ ಹೇಳ್ತಿರ್ತೀನಿ ಇನ್ಮೇಲೆ ಎವ್ರಿ ಡೇ ಹಾಕ್ತೀನಿ ಅಂಥೇಳಿ, ಬಟ್ ಆಗೋದೇ ಇಲ್ಲ. ಚೆಂದ ಆಗ್ತಿದೆ ಗೊತ್ತಾ ಪಾತ್ರೆಲಿ. ಅದೇ 2 ಕೆಜಿ ಚಿಕನ್ ಆರಾಮಾಗಿ 2 ಕೆಜಿ ಚಿಕನನ್ನು ಆರಾಮಾಗಿ ಮಾಡ್ಬೋದು. ವೀಡಿಯೋಸ್ ಮಾಡ್ಕೊಂಡಿರ್ತೀನಿ, ಎಡಿಟ್ ಮಾಡೋಕ್ಕೆ ಟೈಮ್ ಸಿಕ್ಕಿರೋದಿಲ್ಲ, ಅಥವಾ ಸ್ವಲ್ಪ ನಾನೇ ಲೇಜಿ ಆಗಿಬಿಟ್ಟಿದ್ದೀನ ಏನಂತ ಗೊತ್ತಾಗ್ತಾ ಇಲ್ಲ. ಬಟ್ ಚಿಕನ್ ಸಾರಂತೂ ರೆಡಿ ಆಗ್ತಾಯಿದೆ. ಚಿಕನ್ ಸಾಂಬಾರು ಜೊತೆಗೆ ನಾನು ಸ್ವಲ್ಪ ಚಪಾತಿ ಕೂಡ ಮಾಡಿದ್ದೆ, ಹಾಗೆ ರೈಸ್ ಕೂಡ ಇತ್ತು. ಇನ್ನು ಊಟ ಮಾಡಬೇಕು ಕೂತ್ಕೊಂಡು. ಮಕ್ಕಳಿಗಂತೂ ತುಂಬ ಹಸುವಾಗಿದೆ. ಮಕ್ಕಳಿಗಿಂತ ಜಾಸ್ತಿ ನನಗೆ ಹಸುವಾಗಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ನಾನು ಬೆಳಗ್ಗೆ ಟಿಫನ್ ಮಾಡಿಲ್ಲ, ನಾನು ನಿಮಗೆ ಹೇಳಿದೆ ಮೊದಲೇ. ಇನ್ನು ಬಟ್ಟೆ ಸ್ಟಿಚ್ ಮಾಡೋದು, ಮನೆ ಕೆಲಸ, ಕ್ಲೀನಿಂಗು ಅಂತ ಹೇಳಿ ತುಂಬಾ ಕೆಲಸ ಆಗೋಯಿತು ಇವತ್ತು. ತುಂಬ ಸುಸ್ತು ಕೂಡ ಆಗಿತ್ತು. ಇನ್ನು ಅದರಲ್ಲಿ ಇವರು ಅಡುಗೆ ಮಾಡು ಅಂತೆಲ್ಲ ಹೇಳಿದ್ರಲ್ಲ, ಹಾಗಾಗಿ ಸ್ವಲ್ಪ ಅಡುಗೆ ಮಾಡ್ತಿದ್ದೀನಿ. ಬಟ್ ನಾನು ಕೆಲವು ಸಲ ಎಲ್ಲ ಬೆಳಗ್ಗೆನೇ ಮಾಡ್ಕೊಂಡ್ಬಿಡ್ತೀನಿ ಆಲ್ಮೋಸ್ಟು. ಇವತ್ತೇ ಮಧ್ಯಾಹ್ನ ಮಾಡ್ತಿರೋದು. ಅಂದರೆ ಮಧ್ಯಾಹ್ನ ಅಡುಗೆ ಮಾಡೋದಂದರೆ ಸ್ವಲ್ಪ ಲೇಜಿ ಅನಿಸ್ಬಿಡುತ್ತೆ. ಮಧ್ಯಾಹ್ನ ಮತ್ತು ಸಂಜೆನೂ ಅಷ್ಟೇ. ಬೆಳಗ್ಗೆ ಮಾಡುವಾಗ ಅದು ಒಂದು ಹುಮ್ಮಸ್ಸಲ್ಲಿ ಎಲ್ಲ ಮಾಡಿಟ್ಕೊಂಡ್ಬಿಟ್ರೆ ಎಲ್ಲನೂ ಆಗೋಗ್ಬಿಡತ್ತೆ. ಫುಲ್ ಕಂಪ್ಲೀಟಾಗಿ ನಾವು ಕಿಚನ್ ಕೆಲಸ ಎಲ್ಲ ಮುಗಿಸಿ ನಾನು ನನ್ನ ಸ್ಟಿಚಿಂಗ್ ಕೆಲಸ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ಬೋದು ಅಂತ. ಅದೊಂಥರ ಕರೆಕ್ಟಾಗಿ ಒಂದು ಕ್ರಮ ನಡ್ಕೊಂಡು ಬರ್ತಾ ಇರುತ್ತೆ ಆಯಿತಾ. ಕೆಲವೊಂದೊಂದು ಸಲ ಈ ಥರ ಚೇಂಜಸ್ ಆಗಿಬಿಡುತ್ತೆ ರೊಟೀನ್ನೆಲ್ಲ. ಆವಾಗ ನಮಗೊಂಥರ ರಗಳೆ ಅನಿಸ್ಬಿಡುತ್ತೆ. ಇದು ನನ್ನ ಇವತ್ತಿನ ವ್ಲಾಗ್. ಅಂದರೆ ಇದು ಕುಕ್ಕಿಂಗ್ ವ್ಲಾಗ್ ಮಾತ್ರ ಅಂತಲೇ ಹೇಳ್ಬೋದು. ಇದು ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡಿಕೊಂಡೆ. ಸೊ ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯೆನ್ಸ್ ಅನ್ನೋದನ್ನು ನೀವು ಖಂಡಿತವಾಗ್ಲೂ ಕಮೆಂಟಲ್ಲಿ ತಿಳಿಸ್ಬೋದು. ಹಾಗೆ ಇದ್ರ ಕರೆಕ್ಷನ್ಸ್ ಇದ್ದರೂ ಕೂಡ ನೀವು ಖಂಡಿತ ಹೇಳ್ಬೋದು ಆಯಿತಾ. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ ಆಯಿತಾ. ಹಾಗೆಯೇ ನನ್ನ ಚಾನಲ್ನ ನೋಡ್ತಿರೋಂಥ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಮತ್ತು ಇನ್ನೊಂದು ವೀಡಿಯೋದೊಂದಿಗೆ ನಿಮ್ಮ ಜೊತೆ ನಾನು ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಬಾಯ್.